ಎಚ್ಡಿಕೆಯನ್ನ ಸಿಎಂ ಮಾಡ್ತೀವಿ ಅಂತ ಹೇಳಿ ಬಿಜೆಪಿ ಹೇಳಲಿ ಮಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಸವಾಲ್ ಹಾಕಿದ್ದಾರೆ. ಸುಮ್ಮನೆ ಜೆಡಿಎಸ್ನವರು ಹೇಳಿದ್ರೆ ಅದು ಮುಖ್ಯ ವಿಚಾರವಲ್ಲ. ಸಿಎಂ ಮಾಡ್ತೀವಿ ಅಂತ ಬಿಎಸ್ವೈ ಅಶೋಕ್ ವಿಜೇಂದ್ರ ಹೇಳಲಿ ಇವರುಗಳೇ ಹೇಳಿಕೊಂಡು ಬಿಟ್ರೆ ಹೇಗೆ ಅಂತ ಹೇಳಿ ಒಂದು ಕಡೆ ಗುಂಡೂರಾವ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಸುಮ್ಮನೆ ಜೆಡಿಎಸ್ನವರು ಹೇಳಿದ್ರೆ ಅದು ಮುಖ್ಯ ವಿಚಾರವಲ್ಲ ಎನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಸಿಎಂ ಮಾಡ್ತೀವಿ ಅಂತ ಬಿಎಸ್ವೈ ಹೇಳಿ, ಅಶೋಕ್ ಹೇಳಿ, ಯಾಕಂದ್ರೆ ವಿಜೇಂದ್ರ ಅವರು ಹೇಳಿ, ಇವರುಗಳು ಹೇಳ್ಬಿಟ್ರೆ ಇವರುಗಳೇ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಹೇಗೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಜೆಡಿಎಸ್ನವರು ಹೇಳಿದ್ರೆ ಅದು ಮುಖ್ಯ ವಿಚಾರವಲ್ಲ ಎನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಸವಾಲನ್ನ ಹಾಕಿದ್ದಾರೆ. ಎಚ್ಡಿಕೆಯನ್ನ ಸಿಎಂ ಮಾಡ್ತೀವಿ ಅಂತ ಹೇಳಿ ಬೇಕಾದ್ರೆ ಬಿಜೆಪಿಯವರು ಹೇಳಿ ಮಂಗಳೂರಿನಲ್ಲಿ ಈ ರೀತಿಯಾಗಿ ಸಚಿವ ದಿನೇಶ್ ಗುಂಡೂರಾವ್ ಸವಾಲನ್ನ ಹಾಕಿರುವಂಥದ್ದು. ಸುಮ್ಮನೆ ಜೆಡಿಎಸ್ ಅವರು ಹೇಳಿದ್ರೆ ಅದು ಮುಖ್ಯ ವಿಚಾರ ಅಂತ ಹೇಳಿ ಅನ್ಸ್ಕೊಳ್ಳೋದಿಲ್ಲ. ಸಿಎಂ ಮಾಡ್ತೀವಿ ಅಂತ ಹೇಳಿ ಬಿಎಸ್ವೈ ಹೇಳಿ, ಅಶೋಕ್ ಹೇಳಿ, ವಿಜೇಂದ್ರ ಹೇಳಿ, ಆದ್ರೆ ಇವರುಗಳು ಹೇಳ್ಕೊಂಡ್ ಬಿಟ್ರೆ ಹೇಗೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸಿಎಂ ಮಾಡ್ತೀವಿ ಅಂತ ಹೇಳಿ ಬೇಕಾದ್ರೆ ಬಿಜೆಪಿಯವರು ಹೇಳಿ, ಇವರುಗಳೇ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ, ಇವರುಗಳೇ ಹೇಳ್ಕೊಂಡು ಓಡಾಡಿದ್ರೆ ಏನಾಗುತ್ತೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಎಚ್ಡಿಕೆನ ಸಿಎಂ ಮಾಡ್ತೀವಿ ಅಂತ ಹೇಳಿ ಬೇಕಾದ್ರೆ ಬಿಜೆಪಿಯವರು ಹೇಳಿ, ವಿಜೇಂದ್ರ ಹೇಳಿ, ಬೇಕಾದ್ರೆ ಅಶೋಕ್ ಹೇಳಿ, ಬಿಎಸ್ವೈ ಹೇಳಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಆಮೇಲೆ ಮಾತಾಡೋರು ಸುಮ್ಮನೆ JDS ಅವರು ಹೇಳ್ಕೊಂಡ್ಬಿಟ್ರೆ ಅದೇನು ಮುಖ್ಯ ವಿಚಾರ ಏನಲ್ಲ. ನಾಳೆ ವಿಜೇಂದ್ರ ಹೇಳಿ, ಅಶೋಕ್ ಹೇಳಿ, ಯಡಿಯೂರಪ್ಪನವ್ರು ಹೇಳಿ, ನಾವು ಮುಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಇವ್ರುಗಳೇ ಹೇಳ್ಕೊಂಡ್ಬಿಟ್ರೆ ಆಯ್ತು, ಅದು ಅವ್ರಿಗೆ ಬಿಟ್ಟಿರುವಂಥ ವಿಚಾರ. BJP ಅವ್ರು ಹೇಳಿ ನಾವು ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡ್ತೀವಿ ಅಂತ BJP ಯಾರ್ದು ಒಬ್ಬ ಮುಖಂಡ ಹೇಳಿ, ಆಮೇಲೆ ಮಾತಾಡೋರು. ಸುಮ್ಮನೆ JDS ಅವರು ಹೇಳ್ಕೊಂಡ್ಬಿಟ್ರೆ ಅದೇನು ಮುಖ್ಯ ವಿಚಾರ ಏನಲ್ಲ. ನಾಳೆ ವಿಜೇಂದ್ರ ಹೇಳಿ, ಅಶೋಕ್ ಹೇಳಿ, ಯಡಿಯೂರಪ್ಪನವ್ರು ಹೇಳಿ, ನಾವು ಮುಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಇವ್ರುಗಳೇ ಹೇಳ್ಕೊಂಡ್ಬಿಟ್ರೆ ಆಯ್ತು, ಅದು ಅವ್ರಿಗೆ ಬಿಟ್ಟಿರುವಂಥ ವಿಚಾರ. BJP ಅವ್ರು ಹೇಳಿ ನಾವು ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡ್ತೀವಿ ಅಂತ BJP ಯಾರ್ದು ಒಬ್ಬ ಮುಖಂಡ ಹೇಳಿ, ಆಮೇಲೆ ಮಾತಾಡೋರು. ಸುಮ್ಮನೆ JDS ಅವರು ಹೇಳ್ಕೊಂಡ್ಬಿಟ್ರೆ ಅದೇನು ಮುಖ್ಯ ವಿಚಾರ ಏನಲ್ಲ. ನಾಳೆ ವಿಜೇಂದ್ರ ಹೇಳಿ, ಅಶೋಕ್ ಹೇಳಿ, ಯಡಿಯೂರಪ್ಪನವ್ರು ಹೇಳಿ, ನಾವು ಮುಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಇವ್ರುಗಳೇ ಹೇಳ್ಕೊಂಡ್ಬಿಟ್ರೆ ಆಯ್ತು, ಅದು ಅವ್ರಿಗೆ ಬಿಟ್ಟು